ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ಇಂಗ್ಲೀಷ್ನ ಪದ್ಯ ನೋ ಮೆನ್ ಆರ್ ಫಾರಿನ್, ಜೇಮ್ಸ್ ಕಿರ್ಕಪ್ ಅವರು ಬರೆದಿರುವಂಥ ನೋ ಮೆನ್ ಆರ್ ಫಾರಿನ್ ಪದ್ಯವನ್ನು ನೋಡೋಣ. ಪದ್ಯದ ಪ್ರಶ್ನೋತ್ತರಗಳು. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ವಾಟ್ ಡಸ್ ದ ಪೊಯೆಟ್ ರಿಮೈಂಡ್ ಅಸ್ ಆಫ್ ಇನ್ ದ ಫಸ್ಟ್ ಲೈನ್ ಆಫ್ ದ ಪೊಯಮ್? ಪದ್ಯದ ಮೊದಲ ಸಾಲಿನಲ್ಲಿ ಕವಿ ನಮಗೆ ಏನನ್ನು ನೆನಪಿಸ್ತಾರೆ ಅಂತ. In the first line of the poem, the poet reminds us that no men are strange and no country is foreign. ಕವಿ ಪದ್ಯದ ಮೊದಲ ಸಾಲಿನಲ್ಲಿ ಹೇಳ್ತಾರೆ, ನೋ ಮೆನ್ ಆರ್ ಸ್ಟ್ರೇಂಜ್, ಯಾರೂ ನಮಗೆ ಅಪರಿಚಿತರಲ್ಲ, ಯಾವ ಮನುಷ್ಯರೂ ಅಪರಿಚಿತರಲ್ಲ ಮತ್ತು ಯಾವ ದೇಶವೂ ಪರಕೀಯವಲ್ಲ ಅಂತ. ಯಾವುದೂ ಪರಕೀಯವಲ್ಲ, ಎಲ್ಲರೂ ನಮ್ಮವರೇ ಅಂತ. ಅಂದರೆ ಈ ಜಗತ್ತಿನಲ್ಲಿರುವಂಥ ಎಲ್ಲ ಮಾನವರು ಕೂಡ ಒಬ್ಬರೇ, ಒಂದೇ ಅಂತ, ಒಂದೇ ಕುಲ ಅಂತ ಹೇಳ್ತೀವಲ್ಲ, ಹಾಗೆ ಮನುಜ ಕುಲ ಎಲ್ಲ ಒಂದೇ ಅಂತ. ವಾಟ್ ಅಕಾರ್ಡಿಂಗ್ ಟು ದ ಪೊಯೆಟ್ ಆರ್ ವಿ ಡೂಯಿಂಗ್ ವೆನ್ ವಿ ಹೇಟ್ ಅದರ್ಸ್? ನಾವು ಒಬ್ಬರಿಗೊಬ್ಬರು ದ್ವೇಷ ಮಾಡಿದಾಗ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಕವಿ ಕೇಳ್ತಾ ಇದ್ದಾರೆ. ವೆನ್ ವಿ ಹೇಟ್ ಅದರ್ಸ್ ವಿ ವೇಜ್ ವಾರ್ ಅಗೇನ್ಸ್ಟ್ ದೆಮ್. ನಾವು ಯಾವಾಗ ಬೇರೆಯವನು ದ್ವೇಷ ಮಾಡ್ತೀವಿ ಮತ್ತು ಅವರ ವಿರುದ್ಧ ಯುದ್ಧವನ್ನು ಹೂಡ್ತೀವಿ. ಆ್ಯಂಡ್ ಇಂಪ್ಯೂರ್ ಅವರ್ ಅರ್ತ್ ಆ್ಯಂಡ್ ಏರ್, ಆವಾಗ ನಾವು ನಮ್ಮ ಭೂಮಿಯನ್ನು ಮತ್ತು ಈ ಗಾಳಿಯನ್ನು, ವಾಯುವನ್ನು ಇಂಪ್ಯೂರ್ ಮಾಡ್ತೀವಿ, ಅಶುದ್ಧ ಮಾಡ್ತೀವಿ. ವಿ ಹಾರ್ಮ್ ದ ಇನ್ನೋಸೆಂಟ್ ಪೀಪಲ್ ಆನ್ ದ ಅರ್ತ್, ನಾವು ಈ ಭೂಮಿಯ ಮೇಲಿರುವ ಮುಗ್ಧ ಜನರನ್ನು, ಅವರಿಗೆ ಕೆಡುಕನ್ನು ಬಯಸ್ತೀವಿ, ಕೆಡುಕನ್ನು ಉಂಟು ಮಾಡ್ತೀವಿ ಅಂತ ಕವಿ ಹೇಳ್ತಾನೆ. ವಾಟ್ ಆರ್ ದ ಟೂ ಬ್ಯಾಡ್ ಎಫೆಕ್ಟ್ಸ್ ಆಫ್ ವಾರ್? ಈ ಯುದ್ಧದ ಎರಡು ಕೆಟ್ಟ ಪರಿಣಾಮಗಳೇನು? ಇಫ್ ವಿ ವೇಜ್ ವಾರ್ ಅಗೇನ್ಸ್ಟ್ ಈಚ್ ಅದರ್, ನಾವು ಯುದ್ಧವನ್ನು ಹೂಡಿದರೆ ಒಬ್ಬರಿಗೊಬ್ಬರು, ಇಟ್ ಈಸ್ ದ ಹ್ಯೂಮನ್ ಅರ್ತ್ ದ್ಯಾಟ್ ವಿ ಅವರ್ ಹೆಲ್ಸ್ ಆಫ್ ಫೈರ್ ಆ್ಯಂಡ್ ಡಸ್ಟ್ ಔಟ್ರೇಜ್ ದ ಇನ್ನೋಸೆನ್ಸ್. ಈ ನರಕ ಯಾತನೆ ಕೊಡುವಂಥ ಬೆಂಕಿ, ಧೂಳು ಇವೆಲ್ಲ ಮುಗ್ಧ ಜನರನ್ನು ಹಾಳು ಮಾಡ್ತವೆ ಅಂತ ಕವಿ ಹೇಳ್ತಾನೆ. ರೀಡ್ ಆ್ಯಂಡ್ ಡಿಸ್ಕಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ವಿತ್ ಯುವರ್ ಪಾರ್ಟ್ನರ್. ಹೌ ಡು ಯು ಥಿಂಕ್ ವಿ ಆರ್ ಟ್ರೀಟೆಡ್ ಅಲೈಕ್ ಬೈ ನೇಚರ್? ಯಾವ ರೀತಿ ಈ ಒಂದು ನಿಸರ್ಗ ನಮ್ಮನ್ನು ಒಂದೇ ರೀತಿ ಟ್ರೀಟ್ ಮಾಡ್ತದೆ, ಒಂದೇ ರೀತಿ ನೋಡ್ತದೆ ನಮ್ಮನ್ನು. ನೇಚರ್ ಅಲೋಸ್ ಅಸ್ ಟು ವಾಕ್ ಇನ್ ದ ಸೇಮ್ ಲ್ಯಾಂಡ್. ಈ ನಿಸರ್ಗ ನಮ್ಮನ್ನು ಎಲ್ಲರನ್ನೂ ಒಂದೇ ಭೂಮಿಯ ಮೇಲೆ ನಡೆಯಲಿಕ್ಕೆ ಅನುವು ಮಾಡಿಕೊಡ್ತದೆ. ಇಟ್ ಗಿವ್ಸ್ ಅಸ್ ಫುಡ್, ನಮಗೆಲ್ಲ ಆಹಾರವನ್ನು ಕೊಡ್ತದೆ. ಆ್ಯಂಡ್ ಆಲ್ ಆಫ್ ಅಸ್ ಇನ್ ದಿಸ್ ಲ್ಯಾಂಡ್ ಫೇಸ್ ಡಿಫಿಕಲ್ಟೀಸ್ ಡ್ಯೂರಿಂಗ್ ಹಾರ್ಡ್ ಡೇಸ್. ನಮ್ಮ ಒಂದು ಕಠಿಣ ಪರಿಸ್ಥಿತಿಗಳಲ್ಲಿ ನಾವೆಲ್ಲರೂ ಕೂಡ ತೊಂದರೆಯನ್ನು ಅನುಭವಿಸ್ತೀವಿ. ಎಟ್ ಲಾಸ್ಟ್ ವಿ ಡೈ ಇನ್ ದ ಸೇಮ್ ಅರ್ತ್. ಕೊನೆಗೆ ಎಲ್ಲರೂ ಇದೇ ಭೂಮಿಯಲ್ಲಿ ಒಂದು ನಿಧನ ಹೊಂದ್ತಾರೆ, ಇದೇ ಭೂಮಿಯಲ್ಲಿ ಸಾಯ್ತಾರೆ ಅಂತ ಕವಿ ಹೇಳ್ತಾನೆ. ರೀಡ್ ದ ಥರ್ಡ್ ಸ್ಟ್ಯಾಂಜಾ ಕೇರ್ಫುಲಿ. ವಾಟ್ ಮೆಸೇಜ್ ಡಸ್ ದ ಪೊಯೆಟ್ ವಾಂಟ್ ಟು ಕನ್ವೆ? ಮೂರನೇ ಪಂಕ್ತಿಯನ್ನು ಕೇರ್ಫುಲ್ಲಾಗಿ, ಕಾಳಜಿಯಿಂದ ಓದಿರಿ. ಯಾವ ಒಂದು ಮೆಸೇಜ್ ಅನ್ನು ಈ ಕವಿ ಕನ್ವೆ ಮಾಡ್ತಾರೆ, ಹೇಳ್ತಾರೆ ಅಂತ ಕೇಳಿದ್ದಾರೆ. ದ ಪೊಯೆಟ್ ವಾಂಟ್ಸ್ ಟು ಕನ್ವೆ ದ್ಯಾಟ್ ವಿ ಆರ್ ಆಲ್ ಸೇಮ್. ಕವಿ ಏನು ಹೇಳಬೇಕಂತ ಬಯಸ್ತಾರಂದರೆ, ಇಲ್ಲಿ ನಾವೆಲ್ಲರೂ ಒಂದೇ. ವಿ ಹ್ಯಾವ್ ಸೇಮ್ ಐಸ್, ನಮಗೆಲ್ಲ ಒಂದೇ ಕಣ್ಣಿದೆ. ವಿ ಆಲ್ ಸ್ಲೀಪ್ ಆ್ಯಂಡ್ ಅವೇಕ್, ನಾವೆಲ್ಲ ನಿದ್ದೆ ಮಾಡ್ತೀವಿ ಮತ್ತು ಹೇಳ್ತೀವಿ. ಹಿ ಗಿವ್ಸ್ ಅ ಮೆಸೇಜ್ ದ್ಯಾಟ್ ಸ್ಟ್ರೆಂಗ್ತ್ ಕ್ಯಾನ್ ಬಿ ಒನ್ ಬೈ ಲವ್. ಅವರು ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಅಂದರೆ, ಈ ಒಂದು ಶಕ್ತಿ ಅನ್ನೋದನ್ನು ನಾವು ಪ್ರೀತಿಯಿಂದ ಗೆಲ್ಲಬಹುದು ಅನ್ನುವಂಥ ಮೆಸೇಜನ್ನು ಕೊಡ್ತಾರೆ, ಸಂದೇಶವನ್ನು ನೀಡ್ತಾರೆ. ಡು ಯು ಅಗ್ರಿ ವಿತ್ ದ ಪೊಯೆಟ್ ದ್ಯಾಟ್ ವಿ ಶುಡ್ ವೇಜ್ ನೋ ವಾರ್? ಹೌ ಡು ಯು ಜಸ್ಟಿಫೈ ದ್ಯಾಟ್? ನೀವು ಕವಿಯ ಜೊತೆಗೆ ಕವಿಯ ಒಂದು ವಾದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತೀರಾ? ನಾವು ಯಾರ ಜೊತೆಗೆ ಯುದ್ಧವನ್ನು ಮಾಡಬಾರ್ದು, ಯುದ್ಧಕ್ಕೆ ಆಹ್ವಾನವನ್ನು ನೀಡಬಾರ್ದು. ಹೌ ಡು ಯು ಜಸ್ಟಿಫೈ ದ್ಯಾಟ್? ನೀವು ಯಾವ ರೀತಿ ಇದನ್ನು ಸಮರ್ಥನೆ ಮಾಡ್ಕೋತೀರಿ ಅಂತ ಪ್ರಶ್ನೆ. ವಿ ಅಗ್ರಿ ವಿತ್ ದ ಪೊಯೆಟ್ ದ್ಯಾಟ್ ವಿ ಶುಡ್ ವೇಜ್ ನೋ ವಾರ್. ನಾವು ಕವಿಯ ಜೊತೆ, ಕವಿಯ ಮಾತಿಗೆ ಸಮ್ಮತಿಸ್ತೀವಿ, ನಾವು ಯುದ್ಧವನ್ನು ಮಾಡಬಾರ್ದು. ವಾರ್ ಇಸ್ ದ ಮೇನ್ ಕಾಸ್ ಫಾರ್ ಡಿಸ್ಟ್ರಕ್ಷನ್, ಹೇಟ್ರೆಡ್, ಕ್ರುಯಲ್ಟಿ. ಈ ಒಂದು ಯುದ್ಧ ಅನ್ನುವುದೇ ಮುಖ್ಯ ಕಾರಣವಾಗಿದೆ ಈ ಜಗತ್ತಿನ ವಿನಾಶಕ್ಕೆ. ಹೇಟ್ರೆಡ್, ಒಬ್ಬರನ್ನೊಬ್ಬರು ದ್ವೇಷ ಮಾಡಲಿಕ್ಕೆ. ಕ್ರುಯಲ್ಟಿ, ಕ್ರೂರತನಕ್ಕೆ. ಇಟ್ ಸ್ಪಾಯ್ಲ್ಸ್ ದ ಅರ್ತ್, ಇದು ಭೂಮಿಯನ್ನು ಹಾಳು ಮಾಡ್ತದೆ. ಇಟ್ ಈಸ್ ಅ ಸಿಂಬಾಲ್ ಆಫ್ ಬಿಟ್ರೇಯಲ್ ಆ್ಯಂಡ್ ಕ್ರುಯಲ್ಟಿ. ಈ ಒಂದು ಯುದ್ಧ ಅನ್ನುವುದೇ ಎದರ ಸಂಕೇತ ಅಂತಂದರೆ, ಇದೊಂದು ದ್ರೋಹಕ್ಕೆ ಮತ್ತು ನೀಚತನಕ್ಕೆ ಒಂದು ಸಂಕೇತ ಆಗಿದೆ ಅಂತ ಯುದ್ಧ ಅನ್ನೋದು. ಆದ ಕಾರಣ ಯುದ್ಧವನ್ನು ಮಾಡಬಾರ್ದು ಅಂತ ಅನ್ನುವ ಒಂದು ಕವಿಯ ಮಾತಿಗೆ ನಾವೆಲ್ಲ ಸಮ್ಮತಿಸ್ತೀವಿ ಅಂತ.
Some are of the opinion that the poet might have written this poem after witnessing the bad effects of Second World War. Mentions of the lines in the poem to support your answer. ಕೆಲವೊಬ್ಬರ ಏನು ಒಪಿನಿಯನ್ ಅಭಿಪ್ರಾಯ ಇದೆ ಅಂದರೆ ಈ ಕವಿತೆಯನ್ನು ಕವಿ ದ್ವಿತೀಯ ಅಂದರೆ ಎರಡನೇ ವಿಶ್ವ ಏನು ಯುದ್ಧವಾಯ್ತಲ್ಲ ಅದರ ನಂತರದ ಒಂದು ಕೆಟ್ಟ ಪರಿಣಾಮಗಳನ್ನು ನೋಡಿ ಕವಿ ಕವಿತೆಯನ್ನು ಬರೆದಿದ್ದಾರೆ ಅಂತ. ಮೆನ್ಷನ್ಸ್ ಆಫ್ ದ ಲೈನ್ಸ್ ದ ಪೋಯಮ್ ಟು ಸಪೋರ್ಟ್ ಯುವರ್ ಆನ್ಸರ್. ನಿಮ್ಮ ಒಂದು ಈ ದೃಷ್ಟಿಕೋನವನ್ನು ಸಮರ್ಥಿಸಲಿಕ್ಕೆ ಈ ಪದ್ಯದ ಯಾವ ಸಾಲುಗಳು ಸಮರ್ಥನೆಯನ್ನು ನೀಡ್ತವೆ ಹೇಳ್ರಿ ಅಂತ ಹೇಳಿದರೆ, ರಿಮೆಂಬರ್ ಹೂ ಟೇಕ್ ಆರ್ಮ್ಸ್ ಅಗೇನ್ಸ್ಟ್ ಈಚ್ ಅದರ್. ಯಾರು ಒಂದು ಶಸ್ತ್ರಾಸ್ತ್ರಗಳನ್ನು ಒಬ್ಬರ ವಿರುದ್ಧ ಒಬ್ಬರು ತೆಗೆದುಕೊಳ್ತಾರೆ. ಇಟ್ ಈಸ್ ದ ಹ್ಯೂಮನ್ ಅರ್ತ್ ದ್ಯಾಟ್ ವಿ ಡಿಫೈಲ್ ಅವರ್ ಹೆಲ್ಸ್ ಆಫ್ ಫೈರ್ ಆ್ಯಂಡ್ ಡಸ್ಟ್ ಔಟ್ರೇಜ್ ದ ಇನ್ನೋಸೆನ್ಸ್. ಈ ಒಂದು ಬೆಂಕಿ, ಧೂಳು ಇದೆಲ್ಲ ಮುಗ್ಧರನ್ನು ಹಾಳು ಮಾಡ್ತದೆ. ದೀಸ್ ಲೈನ್ಸ್ ಸಪೋರ್ಟ್ ದ ಆನ್ಸರ್. ಈ ಒಂದು ಸಾಲುಗಳು ಈ ಒಂದು ದ್ವಿತೀಯ ಮಹಾಯುದ್ಧ ನಂತರ ಆದಂತಹ ಬೆಳವಣಿಗೆಗಳನ್ನು ಕಂಡು ಕವಿ ಬರೆದಿರಬಹುದು ಅಂತ ಅನ್ನಿಸ್ತದೆ ಅಂತ. ಬ್ರೀಫ್ಲಿ ಡಿಸ್ಕ್ರೈಬ್ ಹೌ ಎ ವಾರ್ ಸ್ಪಾಯಿಲ್ಸ್ ಎವ್ರಿಥಿಂಗ್. ಸಂಕ್ಷಿಪ್ತವಾಗಿ ಹೇಗೆ ಯುದ್ಧ ಎಲ್ಲವನ್ನು ಹಾಳು ಮಾಡ್ತದೆ ಅನ್ನುವುದನ್ನು ಹೇಳ್ರಿ ಅಂತಿದ್ದಾರೆ. ವಾರ್ ಕ್ರಿಯೇಟ್ಸ್ ಹೇಟ್ರೆಡ್. ಯುದ್ಧದಿಂದ ಒಂದು ದ್ವೇಷ ಭಾವನೆ ಹುಟ್ಟುತ್ತದೆ. ಇಟ್ ಸ್ಪಾಯಿಲ್ಸ್ ದ ಫೀಲಿಂಗ್ ಆಫ್ ಬ್ರದರ್ಹುಡ್ ಆ್ಯಂಡ್ ಲವ್. ಇದು ಒಂದು ಭ್ರಾತೃತ್ವ, ನಾವು ಸಹೋದರರು ಅನ್ನುವ ಭಾವನೆಯನ್ನು ಕೊಲ್ತದೆ ಮತ್ತು ಪ್ರೀತಿಯಿಂದ ಇರುವುದನ್ನು ಹಾಳು ಮಾಡ್ತದೆ. ಕ್ರೋರ್ಸ್ ಆಫ್ ಪೀಪಲ್ ವಿಲ್ ಬಿ ಕಿಲ್ಡ್ ಆ್ಯಂಡ್ ವೂಂಡೆಡ್. ಈ ಯುದ್ಧದಲ್ಲಿ ಕೋಟ್ಯಾನುಗಟ್ಟಲೆ ವ್ಯಕ್ತಿಗಳು ಹತರಾಗ್ತಾರೆ. ಆ್ಯಂಡ್ ವೂಂಡೆಡ್, ಗಾಯಗೊಳ್ತಾರೆ. ಫುಡ್ ಪ್ರೊಡಕ್ಷನ್ ಇಸ್ ಸ್ಲೋ. ಒಂದು ಆಹಾರವನ್ನು ಉತ್ಪಾದನೆ ಮಾಡುವಂಥ ಪ್ರಕ್ರಿಯೆ ನಿಧಾನವಾಗ್ತದೆ. ಪೀಪಲ್ ಹ್ಯಾವ್ ಟು ಸ್ಟಾರ್ವ್. ಜನರು ಹಸಿವಿನಿಂದ ಕೊರಗ್ತಾರೆ. ಬ್ಯೂಟಿಫುಲ್ ಬಿಲ್ಡಿಂಗ್ಸ್, ಬ್ರಿಡ್ಜಸ್, ವಾಟರ್ ರಿಸೋರ್ಸಸ್, ಇಂಡಸ್ಟ್ರೀಸ್ ವಿಲ್ ಬಿ ಡಿಸ್ಟ್ರಾಯ್ಡ್. ಸುಂದರವಾದ ಕಟ್ಟಡಗಳು, ಒಂದು ಬ್ರಿಡ್ಜಸ್, ಸೇತುವೆಗಳು ಮತ್ತು ನೀರಿನ ಮೂಲಗಳು, ಕೈಗಾರಿಕೆಗಳು ಎಲ್ಲವೂ ನಾಶವಾಗ್ತವೆ. ಪ್ರೈಸಸ್ ವಿಲ್ ರೇಸ್. ಪ್ರೈಸಸ್ ಇಲ್ಲಿ ಸ್ಪೆಲ್ಲಿಂಗ್ ತಪ್ಪಾಗಿದೆ ನೋಡಿ. ಪ್ರೈಸಸ್ ಅಂದರೆ ಎಲ್ಲ ತುಟ್ಟಿ ಆಗ್ತದೆ. ಪ್ರೈಸಸ್ ಎಲ್ಲ ಕಾಸ್ಟ್ಲಿ ಆಗ್ತದೆ ಅಂತ. ದ ಮ್ಯಾನ್ಸ್ ಲೈಫ್ ಬಿಕಮ್ಸ್ ವೆರಿ ಹಾರ್ಡ್. ಇದರಿಂದ ಮನುಷ್ಯನ ಜೀವನ ತುಂಬ ಕಷ್ಟಮಯವಾಗ್ತದೆ. ದ ಹೋಲ್ ವರ್ಲ್ಡ್ ವಿಲ್ ಬಿಕಮ್ ಎ ಡಿಸರ್ಟ್. ಇಡೀ ಈ ಜಗತ್ತು ಮರುಭೂಮಿಯ ಹಾಗೆ ಆಗ್ತದೆ ಅಂತ. ಇಲ್ಲಿಗೆ ಈ ಪದ್ಯದ ಒಂದು ಪ್ರಶ್ನೋತ್ತರಗಳನ್ನು ನೋಡಿದೆವು. ನಾವು ಮಾಡುವ ಕನ್ನಡ, ಇಂಗ್ಲೀಷ್, ಹಿಂದಿ ಹೀಗೆ ಎಲ್ಲ ವಿಷಯಗಳನ್ನು ನೋಡಿ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ. ಎಲ್ಲರಿಗೂ ವಂದನೆಗಳು.